ನಾನ್ ವೆಜ್ ಲವರ್ಸ್ಗೆ ಮ್ಯಾಂಗ್ಳೂರ್ ಅಂದಾಗ ಮೊದಲು ನೆನಪಾಗೋದು ಮ್ಯಾಂಗ್ಳೂರಿಯನ್ ಚಿಕನ್ ಕರಿ ಅಂದರೆ ಕೋರಿಗಾಸಿ. ಸೊ ಕ್ವಿಕ್ಕಾಗಿ ಕೋರಿಗಾಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ 10-15 ಬ್ಯಾಡಗಿ ಕೆಂಪು ಮೆಣಸಿನಕಾಯಿನ ತಗೊಂಡು ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಬೇಕು. ಆಮೇಲೆ ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಬೇಕು. ಸೇಮ್ ಪ್ಯಾನ್ಗೆ 2 ಇಂಚ್ ಆಗುವಷ್ಟು ಚಕ್ಕೆ, 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳು, 1 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಹಾಕಿ 1 ನಿಮಿಷ ಫ್ರೈ ಮಾಡಿ. 4 ಲವಂಗ, 3 ಏಲಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಕಾಳು ಅಂದರೆ ಫೆನೆಲ್ ಸೀಡ್ಸ್, 1/4 ಟೇಬಲ್ ಸ್ಪೂನ್ ಓಂ ಕಾಳು ಅಂದರೆ ಕ್ಯಾರಮ್ ಸೀಡ್ಸ್ನ ಸೇರಿಸಿ 1 ನಿಮಿಷ ಫ್ರೈ ಮಾಡಬೇಕು. ಸೇಮ್ ಪ್ಯಾನ್ಗೆ ಒಂದು ಚಿಕ್ಕ ಈರುಳ್ಳಿ, 2 ಇಂಚ್ ಆಗುವಷ್ಟು ಶುಂಠಿ, 10-12 ಬೆಳ್ಳುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಗಸಗಸೆನ ಸೇರಿಸಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಮೊದಲು ಹುರ್ಕೊಂಡಿರೋ ಬ್ಯಾಡಗಿ ಚಿಲ್ಲೀಸ್ನ ಇದಕ್ಕೆ ಸೇರಿಸ್ಬಿಟ್ಟು ಕೂಲ್ ಆಗೋ ತನಕ ಸ್ವಲ್ಪ ಹೊತ್ತು ಇಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಒಂದು ಕಡಾಯಿ ತಗೊಂಡ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್, 1 ಟೇಬಲ್ ಸ್ಪೂನ್ ಗೀ ಹಾಕಿ ಒಂದು ಲಾರ್ಜ್ ಆನಿಯನ್ ತಗೊಂಡು ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾನಿಲ್ಲಿ ಚಿಕನ್ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸುಮಾರು 1 kg ಆಗುವಷ್ಟು ಚಿಕನ್ನ ತಗೊಳ್ತಾ ಇದ್ದೇನೆ. ಚಿಕನ್ನ 1 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರಲ್ಲಿ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸ್ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ನಾವು ಬೇಯಲಿಕ್ಕೆ ಬಿಟ್ಟ ನಂತರ ಮೊದಲೇ ಮಾಡ್ಕೊಂಡಿರೋವಂಥ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ಸೊ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಸ್ಮಾಲ್ ಟು ಮೀಡಿಯಮ್ ಸೈಜ್ಡ್ ಅಂದರೆ ಒಂದು ಲೆಮನ್ ಸೈಜ್ಡ್ ಹುಣಸೆ ಹಣ್ಣನ್ನ ತಗೊಳ್ತಾ ಇದ್ದೇನೆ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 5 to 7 ಮಿನಿಟ್ಸ್ ಇದನ್ನು ಕುಕ್ ಆಗಕ್ಕೆ ಬಿಡಬೇಕು. ಸೊ ಇನ್ ದ ಮಿಡಲಲ್ಲಿ ನೀವು ಟೇಸ್ಟ್ನ ಚೆಕ್ ಮಾಡಿಬಿಟ್ಟು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಫೈನಲಿ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ಹಾಲು ಅಂದರೆ ಕೋಕೋನಟ್ ಮಿಲ್ಕ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 5 ಮಿನಿಟ್ಸ್ ನಾವು ಇದನ್ನ ಕುಕ್ ಆಗಕ್ಕೆ ಬಿಟ್ಟರೆ ಮ್ಯಾಂಗ್ಳೂರಿಯನ್ ಚಿಕನ್ ಕರಿ ರೆಡಿ ಆಗುತ್ತೆ. ನೀವು ಇದನ್ನು ನೀರು ದೋಸೆ, ಇಡ್ಲಿ ಹಾಗೂ ಮ್ಯಾಂಗ್ಳೂರಿಯನ್ ರೊಟ್ಟಿ ಜೊತೆಗೂ ಟ್ರೈ ಮಾಡ್ಬೋದು. ಎಲ್ಲದಕ್ಕೂ ಇದು ಸೂಪರ್ ಕಾಂಬಿನೇಷನ್.